ನಿನ್ನ ಮುಖ ಏನು ಸುಟ್ಟು ಬದನೇಕಾಯಿ ಆಗಿದೆ ಅಂತ ಹೇಳ್ತಾರಲ್ಲ, ನೋಡಿ ಅದೇ ಬದನೇಕಾಯಿನ ಇಲ್ಲಿ ಒಲೆಯಲ್ಲಿ ಸುಡ್ತಾ ಇದ್ದೀವಿ. ಅದು ಹಳ್ಳಿಯಲ್ಲಿ, ನಮ್ಮ ಹಳ್ಳಿಯಲ್ಲಿ ಈ ರೀತಿ ಅಂಡೆ ಒಲೆನ ಹಾಕ್ತಾರಲ್ಲ, ಅದಕ್ಕೆ ನಾನು ಇದನ್ನು ಬದನೇಕಾಯಿ ಹಾಕಿಬಿಟ್ಟು ಸುಟ್ಟು ಬದನೇಕಾಯಿ ಬಜ್ಜಿನ ಮಾಡೋದು ಹೇಳ್ಕೊಡ್ತೀನಿ. ಅಂದರೆ ಬಜ್ಜಿ ಅಂದರೆ ಇದಕ್ಕೆ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಕಿವುಚ್ತಾರಲ್ಲ, ಅದೇ ಬದನೇಕಾಯಿ ಬಜ್ಜಿ. ಬನ್ನಿ ಹಾಗಾದರೆ ನೋಡಿ. ಬದನೇಕಾಯಿಗೆ ಫಸ್ಟು ಇಲ್ಲಿ ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು ಈ ರೀತಿ ಅಂಡೆ ಒಲೆಯಲ್ಲಿ ಹಾಕಿಬಿಟ್ಟು ಸುಡಬೇಕು. ಮಧ್ಯದಲ್ಲಿ ಈ ರೀತಿ ಸ್ವಲ್ಪ ಸ್ವಲ್ಪ ತಿರುಗಿಸ್ಕೊಳ್ತಾ ಇದನ್ನು ಸುಟ್ಕೋಬೇಕು. ನೋಡಿ ಇವಾಗ ಎಷ್ಟು ಫ್ರೆಶ್ ಆಗಿತ್ತು ಬದನೇಕಾಯಿ. ಸುಟ್ಟ ಮೇಲೆ ನೋಡಿ ಯಾವ ರೀತಿಯಾಗಿದೆ ಅಂತ. ನೋಡಿ ಇದಕ್ಕೆ ಹೇಳೋದು ನಿನ್ನ ಮುಖ ಸುಟ್ಟು ಬದನೇಕಾಯಿ ಆಗಿದೆ ಅಂತ ಹೇಳ್ತಾರೆ, ಬೈಗಳು ಕೊಡ್ತಾರಲ್ಲ, ಇದೇ ಒಂದು ಕಾರಣಕ್ಕೆ. ನೋಡಿ ಯಾವ ರೀತಿಯಾಗಿ ಸುಟ್ಮೇಲೆ ನೋಡಿ ಯಾವ ರೀತಿಯಾಗಿ ಒಂಥರ ಕಾಣುತ್ತೆ, ನೋಡೋಕ್ಕೂ ಒಂಥರ ಕಾಣುತ್ತಲ್ವ. ಮತ್ತು ಇದರ ಪರಿಮಳ ಕೂಡ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ, ಯಾಕಂದರೆ ಇಲ್ಲಿ ಒಲೆಯಲ್ಲಿ ಸುಟ್ಟಿರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಬದನೇಕಾಯಿ. ಇಲ್ಲಿ ಒಂದೇ ಒಂದು ಬದನೇಕಾಯಿ ಸ್ವಲ್ಪ ಇಲ್ಲಿ ಅರ್ಬರೆ ಬೆಂದಿತ್ತು, ಆದ್ದರಿಂದ ಅಮ್ಮ ಈ ರೀತಿಯಾಗಿ ಸ್ವಲ್ಪ ಇದನ್ನು ಪೂರ್ತಿಯಾಗಿ ಇದನ್ನು ಬೇಯಿಸ್ತಾಯಿದ್ರು. ನೋಡಿ ಈಗ ಚೆನ್ನಾಗಿ ಕೆಂಡ ಕೂಡ ಆಗಿದೆ. ಈಗ ಬದನೇಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ಕೂಡ. ಮತ್ತು ಈ ಬದನೇಕಾಯಿಗೆ ಕೆಲವೊಬ್ಬರು ಬೇರೆ ಬೇರೆ ಐಟಮ್ಗಳನ್ನು ಹಾಕಿ ಮಾಡ್ತಾರೆ. ನಾವು ಹಾಕೋ ಸಿಂಪಲ್ ಐಟಮ್ಗಳನ್ನು ನಿಮಗೆ ತೋರಿಸ್ತೀನಿ. ಅದು ಹಳ್ಳಿ ಸ್ಟೈಲಲ್ಲಿ. ಏನಾದರೂ ಈ ವಿಡಿಯೋದಲ್ಲಿ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಮತ್ತು ಇದಕ್ಕೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಬೇಕು. ಹಸಿಮೆಣ್ಸಿನ್ಕಾಯಿ ಇರಲಿಲ್ಲ, ಆದ್ದರಿಂದ ನಮ್ಮದೇ ಗಿಡದಲ್ಲಿ ಇಲ್ಲಿ ಮಜ್ಜಿಗೆ ಮೆಣಸಿನ್ಕಾಯಿ ಆಗಿತ್ತು, ಅದನ್ನು 2 ತೊಗೊಂಡಿದ್ದೀನಿ. ತುಂಬಾ ಖಾರ ಇರುತ್ತೆ. ನಿಮ್ಮೂರಲ್ಲಿ ಈ ಒಂದು ಮೆಣಸಿನ್ಕಾಯಿಗೆ ಏನಂತ ಕರಿತೀರಾ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಇದರ ಬೀಜಗಳು ಬೇಕಾದರೆ ನನಗೆ ಕಮೆಂಟ್ನಲ್ಲಿ ಹೇಳಿ ಕಳಿಸ್ಕೊಡ್ತೀನಿ. ಆದರೆ ನೋಡಿ ಇಲ್ಲಿ ಮೆಣಸಿನ್ಕಾಯಿ ಕೂಡ ರೆಡಿಯಾಗಿದೆ. ನಂತರ ಇದಕ್ಕೆ ಇಲ್ಲಿ ತೊಗೊಂಡಿದ್ದೀನಿ, ಇಷ್ಟು ಐಟಮ್ಗಳನ್ನು ತೊಗೊಂಡಿದ್ದೀನಿ. ಒಂದೊಂದೇ ನಂತರದಲ್ಲಿ ಹೇಳ್ತಾ ಬರ್ತೀನಿ. ನಂತರದಲ್ಲಿ ನೋಡಿ ಸುಟ್ಟಿರೋ ಬದನೇಕಾಯೆಲ್ಲ ಈ ರೀತಿ ತೊಟ್ಟು ತೆಗೆದುಬಿಟ್ಟು ಇದ್ರ ಸಿಪ್ಪೆನ ಆರಾಮಾಗಿ ತೆಗಿಬೋದು. ಇಲ್ಲಿ ಎಲ್ಲನೂ ಅಮ್ಮನೇ ಮಾಡ್ತಿದ್ರು, ಯಾಕಂದರೆ ನಾನು ಇಲ್ಲಿ ವಿಡಿಯೋ ಮಾಡ್ತಿದ್ದೆ. ಆದ್ದರಿಂದ ನೋಡಿ ಈ ರೀತಿಯಾಗಿ ಈಸಿಯಾಗಿ ಬದನೇಕಾಯಿ ಸಿಪ್ಪೆಯನ್ನು ತೆಗಿಬೋದು. ಅಮ್ಮ ಕೂಡ ಬದನೇಕಾಯಿ ಒಂದು ಗಿಡಗಳನ್ನು ಹಾಕಿದ್ದಾರೆ, ಅದೇನು ಬಿಟ್ಟಿಲ್ಲ. ಇದು ಅಂಗಡಿಯಿಂದ ತಂದಿರುವಂಥದ್ದು. ನೋಡಿ ಸಿಪ್ಪೆ ತೆಗೆದುಬಿಟ್ಟು ಈ ರೀತಿ ಸ್ವಲ್ಪ ಚಮಚದಿಂದ ಎತ್ಬಿಟ್ರೆ ಆರಾಮಾಗಿ ಬರುತ್ತೆ. ಮತ್ತು ಒಂದು ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ನಾವೆಲ್ಲ ಇಲ್ಲಿ ಸಿಟಿ ಸೈಡಲ್ಲಿ ಗ್ಯಾಸ್ ಮೇಲೆ ಇದನ್ನು ಸುಡ್ತೀವಿ, ಆದರೆ ಹಳ್ಳಿ ಸೈಡಲ್ಲೆಲ್ಲ ಒಲೆ ಮೇಲೆ ಇದನ್ನು ಸುಡ್ತಾರೆ. ನೋಡಿ ಈ ರೀತಿಯಾಗಿ ತೆಗೆದುಬಿಟ್ಟು ಎಲ್ಲ ಒಂದು 3 ಬದನೇಕಾಯಿ ಹಾಕಿದ್ರಮ್ಮ. ಈ 3 ಬದನೇಕಾಯಿದು ಈ ರೀತಿಯಾಗಿ ಚಮಚದಲ್ಲೇ ತೆಗಿತಾ ಇದ್ದಾರೆ ಅಮ್ಮ. ನಾವು ಆದರೆ ಮನೆಯಲ್ಲಾದರೆ ಏನು ಮಾಡ್ತೀವಿ ಅಂದರೆ ಸುಮ್ಮನೆ ಕೈಯಲ್ಲೇ ಇದನ್ನು ತೆಗಿತೀವಿ. ಮತ್ತು ಕೆಲವೊಬ್ರು ಏನು ಮಾಡ್ತಾರೆ, ವೀಡಿಯೋದಲ್ಲಿ ಮಾಡ್ತಿರೋದ್ರಿಂದ ಕೆಲವೊಬ್ಬರು ಕೈ ಯೂಸ್ ಮಾಡಿದ್ದೀರಾ, ಅದು ಯೂಸ್ ಮಾಡಿದ್ದೀರಾ ಅಂತ ಹಾಕ್ತಾರೆ ಅಂತ ಇಲ್ಲಿ ನಾನು ಅಮ್ಮಂಗೆ ಸ್ಪೂನಲ್ಲೇ ಹೇಳಿದ್ದೀನಿ. ನೋಡಿ ನಂತರದಲ್ಲಿ ಇಲ್ಲಿ ಮಿಕ್ಸ್ ಮಾಡಿ ತೊಗೊಂಡಿದ್ದಾರೆ ಕೊಬ್ಬರಿ, ಹಾಗೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು, ಇಷ್ಟನ್ನು ತಗೊಂಡು ಇಲ್ಲಿ ಇದಕ್ಕೆ ಮಿಕ್ಸ್ ಮಾಡಿದರೆ ಆಯಿತು. ಫಸ್ಟಿಗೆ ಇಲ್ಲಿ ಬದನೇಕಾಯಿನ ಈಗ ಚಮಚದಿಂದ ಇದನ್ನು ಸ್ವಲ್ಪ ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು. ಇಲ್ಲಾಂದರೆ ಸ್ಮ್ಯಾಶರ್ ಇತ್ತು ಅಂದರೆ ಸ್ಮ್ಯಾಶ್ ಮಾಡ್ಕೋಬೋದು. ಇಲ್ಲ ನಮ್ಮ ಆಯುಧ ಕೈಯಿಂದ ಇದನ್ನು ಚೆನ್ನಾಗಿ ಕಿವುಚ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಈ ರೀತಿಯಾಗಿ ಎಲ್ಲ ಐಟಮ್ಗಳನ್ನು ಮಿಕ್ಸ್ ಮಾಡಿಬಿಟ್ಟು ಕಚ ಅಂತ ಇದನ್ನು ಮಿಕ್ಸ್ ಮಾಡಿ ಅದನ್ನು ಕಿವುಚ್ಬಿಟ್ರೆ ಬದನೇಕಾಯಿ ಬಜ್ಜಿ ರೆಡಿ. ನೀವು ಇದನ್ನು ಏನಂತ ಕರಿತೀರಾ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೂ ನಮ್ಮ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮತ್ತು ಶೇರ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಿರೋ ದಯವಿಟ್ಟು ಫಾಲೋ ಮಾಡಿಕೊಡಿ. ನೋಡಿ ಈ ರೀತಿಯಾದ ಹಳ್ಳಿ ಸ್ಟೈಲ್ ಹಾಗೂ ಹಳ್ಳಿ ಸೊಗಡಿನಲ್ಲಿ ಮಾಡಿರುವಂಥ ಬದನೇಕಾಯಿ ಬಜ್ಜಿ, ಅದು ಹಂಡೆ ಒಲೆಯಲ್ಲಿ ಸುಟ್ಟಿರುವಂಥ ಬದನೇಕಾಯಿ ಬಜ್ಜಿ ರೆಡಿಯಾಗಿದೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.